ಬೇಡ ರೀ, ದಾಳಿ ಆಡಾಡೋದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಅದು ಅಲ್ಲದೆ ಇವತ್ತು ಶುಕ್ರವಾರ, ನೀವು ಬರೀ ಕತ್ತಲಿರೋದು ಒಳ್ಳೇದಲ್ಲ. ಈ ವಿಷಯ ಏನಾದರೂ ಅತ್ತೆ ಮುಂದೆ ಗೊತ್ತಾದರೆ ಅವ್ರು ತುಂಬ ನೊಂದ್ಕೋತಾರೆ. ನನ್ನ ಜೀವನದಲ್ಲಿ ಎಷ್ಟೋ ಪಾಪದ ಕೆಲಸ ಮಾಡಿದ್ದೀನಿ, ಆದರೆ ನಾನು ಮಾಡಿರೋ ಒಂದೇ ಒಂದು ಪುಣ್ಯದ ಕೆಲಸ ಇವತ್ತು ನನ್ನನ್ನು ಕಾಪಾಡ್ತಾ ಇದೆ. ಅದೇನು ಗೊತ್ತಾ? ನಿಮ್ಮ ಮದುವೆ ಆಗಿ ನಿಮ್ಮನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು 7 ಜನ ಪುಣ್ಯ ಮಾಡಿದ್ದೀನಿ. ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಅತಿ ಹೆಚ್ಚು ದುಃಖ, ಅತಿ ಹೆಚ್ಚು ಸಂತೋಷ ಒಂದೇ ಕ್ಷಣಕ್ಕಾಗಕ್ಕೆ ಸಾಧ್ಯನೇ ಇಲ್ಲ ರೀ. ಆದರೆ ಈಗ ನನ್ನ ಜೀವನದಲ್ಲಿ ಅದೆರಡೂ ಆಗ್ತಾ ಇದೆ ರೀ. ನಾನು ಎಷ್ಟೇ ತಪ್ಪು ಮಾಡಿದ್ರು ಅದನ್ನೆಲ್ಲ ತಿದ್ದಿ ನಾನು ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಕ್ಕಿದ್ಲು ಅನ್ನೋ ಸಂತೋಷ ಒಂದು ಕಡೆ. ಆದರೆ ಜೀವನದಲ್ಲಿ ನಿನಗೋಸ್ಕರ ಏನೂ ಮಾಡಲಿಲ್ಲ, ಅಟ್ಲೀಸ್ಟ್ ನಿನ್ನ ತಾಳಿನೂ ಉಳ್ಸೋಕ್ಕಾಗಲಿಲ್ವಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ. ಯಾಕ್ರಿ ಹಾಗೆಲ್ಲ ಅನ್ಕೋತಾ ಇದ್ದೀರಾ? ನಾನು ಯಾವತ್ತೂ ಹಾಗೆಲ್ಲ ಅನ್ಕೊಂಡಿಲ್ಲ ಅಲ್ವಾ? ನಾನು ಸಂತೋಷವಾಗೇ ಇದ್ದೀನಿ ರೀ. ಜೀವನದಲ್ಲಿ ನಮ್ಗೆ ಇವತ್ತು ಕಷ್ಟ ಇರ್ಬೋದು, ಮುಂದೆ ನೀವು ನನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೋತೀರೋ ಅನ್ನೋ ನಂಬಿಕೆ ನನಗಿದೆ. ಅದನ್ನೆಲ್ಲ ಯೋಚನೆ ಮಾಡೋದು ಬಿಡಿ. ಬನ್ನಿ ಬನ್ನಿ. ಕಟ್ಟಿ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?